ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು NMMS ಕ್ಲಾಸ್ನಲ್ಲಿ ವೆನ್ ನಕ್ಷೆಗಳ ಮಾಹಿತಿಯ ಕುರಿತು ನಾವಿಲ್ಲಿ ನೋಡೋಣ. ಹಾಗೆ NMMS ಕುರಿತು ಸಾಕಷ್ಟು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ. ತಾವೆಲ್ಲರೂ ಹೋಗಿ ವೀಕ್ಷಿಸಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಆರಂಭ ಮಾಡ್ತಾ ಇದ್ದೀನಿ. ಈ ಕೆಳಗಿನ ಯಾವ ರೇಖಾಚಿತ್ರವು ಪ್ರಯಾಣಿಕರು ರೈಲು ಬಸ್ ನಡುವಿನ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಸೂಚಿಸುತ್ತದೆ ಅಂತ ಹೇಳ್ತಾರೆ. ನಾವಿಲ್ಲಿ ತಿಳ್ಕೊಬೇಕಾಗಿದ್ದು ಏನಂದರೆ, ಪ್ರಯಾಣಿಕರು ರೈಲಿನಲ್ಲಿ ಕೂಡ ಚಲನೆ ಮಾಡುತ್ತಾರೆ, ಬಸ್ನಲ್ಲಿ ಕೂಡ ಚಲನೆ ಮಾಡುತ್ತಾರೆ. ಇಲ್ಲಿ ಆದರೆ ರೈಲು ಬೇರೆ, ಬಸ್ ಬೇರೆ, ಹೌದಾ? ಹಾಗಿದ್ರೆ ಇದು ಆಪ್ಷನ್ ಬಿ ತಪ್ಪಾಗುತ್ತೆ, ಯಾಕಂದರೆ ಎಲ್ಲರೂ ಬೇರೆ ಬೇರೆ. ಆದರೆ ಇಲ್ಲಿ ಪ್ರಯಾಣಿಕರು ಎರಡರಲ್ಲೂ ಚಲಿಸ್ತಾರೆ, ಎರಡಕ್ಕೂ ಸಂಬಂಧವನ್ನು ಹೊಂದಿದ್ದಾರೆ. ಹಾಗಾದರೆ ಎ ಕೂಡ ತಪ್ಪಾಗುತ್ತೆ, ಯಾಕಂದರೆ ಪ್ರಯಾಣಿಕರನ್ನು ದೂರ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ರೈಲು ಬೇರೆ, ಬಸ್ ಬೇರೆ. ಆದರೆ ಇವೆರಡಕ್ಕೂ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು ಪ್ರಯಾಣಿಕರು. ಹಾಗಾದರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ನಾವಿನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಅಂದಾಗ ಮಾತ್ರ ತಿಳಿಯುತ್ತದೆ. ಇಲ್ಲಿ ನೋಡ್ಬೋದು ನೀವು ಮುಂದಿನ ಪ್ರಶ್ನೆ, ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್ಗಳು ನಡುವಿನ ಉತ್ತಮ ಸಂಬಂಧವನ್ನು ಸೂಚಿಸ್ತಕ್ಕಂಥ ರೇಖಾಚಿತ್ರ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಮಹಿಳೆಯರು ಕೆಲವೊಂದು ಸಾರಿ ತಾಯಂದಿರು ಕೂಡ ಆಗಿರ್ತಾರೆ, ಅವರಲ್ಲಿ ಮಹಿಳೆಯರಲ್ಲಿ ಇಂಜಿನಿಯರ್ ಕೂಡ ಆಗಿರುತ್ತಾರೆ. ಮಹಿಳೆಯರು ಕೆಲವೊಬ್ಬರು ತಾಯಂದಿರು ಕೂಡ ಆಗಿರ್ತಾರೆ, ಹಾಗೆ ಇಂಜಿನಿಯರ್ ಕೂಡ ಆಗಿರ್ತಾರೆ. ಇಲ್ಲಿ ಬಿ ಅಂತಕ್ಕಂಥದ್ದು ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ತಾಯಂದಿರು ಮತ್ತು ಇಂಜಿನಿಯರ್ಗಳು ಮಹಿಳೆಯರಿಗೆ ಸಂಬಂಧವನ್ನು ಸೂಚಿಸ್ತದೆ. ಇಲ್ಲಿ ನೀವು ನೋಡ್ಬೋದು, ಮಹಿಳೆಯರು ತಾಯಂದಿರು ಆಗಿರ್ಬೋದು, ಇಂಜಿನಿಯರ್ಗಳು ಆಗಿರ್ಬೋದು. ಈ ರೀತಿ ಯಾವುದಂದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡ್ರಿ, ಕಾರ್ಖಾನೆ ಉತ್ಪನ್ನಗಳು, ಯಂತ್ರೋಪಕರಣಗಳು. ಕಾರ್ಖಾನೆಯಲ್ಲಿ ಉತ್ಪನ್ನಗಳು ಮತ್ತು ಯಂತ್ರೋಪಕರಣಗಳು ಇರ್ತವೆ. ಅಂದರೆ ಇಲ್ಲಿ ನಾವು ಸರಳವಾಗಿ ತಿಳ್ಕೊಬೋದು, ಕಾರ್ಖಾನೆಯಲ್ಲಿ ಉತ್ಪನ್ನಗಳು ಮತ್ತು ಯಂತ್ರೋಪಕರಣ. ಆದರೆ ಯಂತ್ರೋಪಕರಣಗಳು ಬೇರೆ, ಉತ್ಪನ್ನಗಳೇ ಬೇರೆ. ಹಾಗೆ ಇವೆರಡೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಇಲ್ಲಿ ಡಿ ಅಂತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು. ಇದೇಕಾಗೋದಿಲ್ಲ ಅಂದರೆ ಎಲ್ಲವೂ ಬೇರೆ ಬೇರೆ ಆಗಿದೆ. ಆದರೆ ಕಾರ್ಖಾನೆ ಒಳಗೆ ಯಂತ್ರೋಪಕರಣ ಮತ್ತು ಉತ್ಪನ್ನಗಳು ಬರ್ತವೆ. ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಯಾವ ರೇಖಾಚಿತ್ರವು ಲೇಖಕ, ವಕೀಲ, ಗಾಯನ ನಡುವಿನ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಸರಳವಾಗಿ ಈ ಪ್ರಶ್ನೆ ಅರ್ಥ ಆಗುತ್ತೆ, ಏಕೆಂದರೆ ಲೇಖಕರು ಬೇರೆ, ವಕೀಲರು ಬೇರೆ, ಗಾಯಕರು ಬೇರೆ. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ನ್ಯಾಯಾಧೀಶರು ಕಳ್ಳರು, ಅಪರಾಧಿಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಯಾಧೀಶರು ಅಪರಾಧಿಗಳಾಗಿರ್ತಾರೆ, ಆದರೆ ಕಳ್ಳರು ಬೇರೆಯೇ ಆಗಿರ್ತಾರೆ. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತ, ಹರಿಯಾಣ, ಪ್ರಪಂಚ ಅಂಥೇಳಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ತಿಳ್ಕೋಬೇಕು, ಭಾರತ ಪ್ರಪಂಚದಲ್ಲಿ ಭಾರತ ಬರುತ್ತೆ, ಭಾರತದಲ್ಲಿ ಹರಿಯಾಣ ಬರುತ್ತೆ. ಈ ರೀತಿ ಸಂಬಂಧವನ್ನು ಸೂಚಿಸ್ತವೆ. ಒಟ್ಟಿನಲ್ಲಿ ಆ ಒಂದು ರೇಖಾಚಿತ್ರದ ಮೇಲೆ ನಾವು ತಿಳ್ಕೋಬೇಕಾಗುತ್ತೆ. ಈಗ ಶಾಲೆ ಅಂತಾಗ ಅಲ್ಲಿ ಮಕ್ಕಳು ಕೂಡ ಬರ್ತಾರೆ, ಅಲ್ಲಿ ಮತ್ತೆ ಪಠ್ಯ ಪುಸ್ತಕ, ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಇನ್ನು ಪಾರಿವಾಳ, ಪಕ್ಷಿ, ನಾಯಿ ಅಂತ ಹೇಳ್ತಾರೆ. ಇಲ್ಲಿ ಪಕ್ಷಿ ಪಾರಿವಾಳ ಅಂತ ತಿಳ್ಕೊಬೋದು, ಆದರೆ ನಾಯಿ ಅಂತಕ್ಕಂಥದ್ದು ಪ್ರಾಣಿ ಆಗುತ್ತೆ. ಹಾಗಾಗಿ ನಾವು ಪಾರಿವಾಳ ಅನ್ನೋದು ಪಕ್ಷಿಯಲ್ಲಿ ಪಾರಿವಾಳ ಬರುತ್ತೆ, ಆದರೆ ನಾಯಿ ಅಂತಕ್ಕಂಥದ್ದು ಪ್ರಾಣಿಯಾಗಿರುತ್ತೆ.
ಇಲ್ಲಿ ನಾವು ತಿಳ್ಕೊಬೇಕು. ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಎ. ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದನ್ನು ಸಾಕಷ್ಟು ಬಾರಿ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಒಂದು ವೇಳೆ ಅರ್ಥ ಆಗಿರಲಿಲ್ಲ ಅಂದರೆ ನೀವು ಕೂಡ ಕಾಮೆಂಟ್ ಮಾಡಿ. ಮತ್ತೊಂದು ಭಾಗದಲ್ಲಿ ಈ ಒಂದು ಟಾಪಿಕನ್ನು ತಿಳಿಸಲು ಪ್ರಯತ್ನ ಮಾಡುತ್ತೇನೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು 20 ವಿಡಿಯೋಗಳು ಲಭ್ಯವಿದ್ದು ತಾವೆಲ್ಲರೂ ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.